ನಮ್ಮ ಜೊತೆಗೆ ಡಾಕ್ಟರ್ ಶ್ರೀನಾಥ್ ಅವರಿದ್ದಾರೆ. ನಾನು ಆಗಲೇ ಹೇಳಿದ ಹಾಗೆ ಅವರನ್ನೇ ನಾವು ಯಾಕೆ ಕರೆಸಿದ್ವಿ ಅಂತಂದ್ರೆ CPR ನ ಯಾವ ರೀತಿಯಾಗಿ ಕೊಡಬೇಕು ಅನ್ನೋದ್ರ ಬಗ್ಗೆ ಅವರಿಂದ ಯಾರಾದರೂ ಟ್ರೈನಿಂಗ್ ಅನ್ನ ಪಡ್ಕೊಂಡ್ರೆ ಅವರಿಗೆ ವರ್ಲ್ಡ್ ವೈಡ್ ರೆಕಗ್ನಿಷನ್ ಇರುತ್ತೆ, ಅಂದ್ರೆ CPR ನ ಕೊಡೋದಕ್ಕೆ. ಹಾಗಾಗಿ ಇಡೀ ಪ್ರೋಸೆಸ್ ನ ಬಗ್ಗೆ ನಮಗೆ ಬಹಳ ನಮ್ಮ ವೀಕ್ಷಕರಿಗೆ ಬಹಳ ಸರಳವಾಗಿ ಅವರು ತಿಳಿಸ್ತಾರೆ ಅನ್ನುವಂತಹ ಕಾರಣಕ್ಕಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ. ಸರ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ ಎಲ್ರಿಗೂ. ಮೊನ್ನೆಯ ಘಟನೆಯ ಬಗ್ಗೆನೇ ಮಾತನಾಡೋಣ ಸರ್. ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸಿದ್ರಿ. ನನ್ನ ಹೆಸರು ಫಸ್ಟ್ ಡಾಕ್ಟರ್ TS ಶ್ರೀನಾಥ್ ಕುಮಾರ್ ಅಂತ. ನಾನು ಎಮರ್ಜೆನ್ಸಿ ಫಿಸಿಷಿಯನ್, ಸೀನಿಯರ್ ಕನ್ಸಲ್ಟೆಂಟ್, ಗ್ರೂಪ್ ಹೆಡ್, ಸ್ಪರ್ಶ್ ಗ್ರೂಪ್ ಆಫ್ ಹಾಸ್ಪಿಟಲ್ಸ್. ಅದರೊಟ್ಟಿಗೆ ನಾನು ಸೊಸೈಟಿ ಫಾರ್ ಎಮರ್ಜೆನ್ಸಿ ಮೆಡಿಸಿನ್ ಇಂಡಿಯಾದಲ್ಲಿ ಕೂಡ ಅಕಾಡೆಮಿಕ್ ಕೌನ್ಸಿಲ್ ಚೇರ್ ಆಗಿದ್ದೀನಿ. ಸೊ ಈ ಜೀವರಕ್ಷಕ ಏನು ಮೇಡಮ್ ಅವ್ರು ತಿಳಿಸಿದ್ರು CPR, ಅದು ಎಲ್ರಿಗೂ ಗೊತ್ತಾಗಬೇಕು. ಅದು ಪಬ್ಲಿಕ್ ಆಗಲಿ, ಹೆಲ್ತ್ ಕೇರ್ ಪ್ರೊವಿಷನರ್ಸ್ ಲೈಕ್ ನರ್ಸಸ್ ಆಗಲಿ, ಡಾಕ್ಟರ್ಸ್ ಆಗಲಿ, ಪ್ಯಾರಾಮೆಡಿಕ್ಸ್ ಆಗಲಿ, ಆ್ಯಂಬುಲೆನ್ಸ್ ಡ್ರೈವರ್ಸ್ ಆಗಲಿ, ಎಲ್ರಿಗೂ CPR ಅನ್ನೋದು ಗೊತ್ತಿರಲೇಬೇಕು. ಈ CPR ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಆದರೆ ವಾಟ್ ಈಸ್ CPR ಅಂದರೆ ಕಾರ್ಡಿಯೋ ಅಂದರೆ ಹಾರ್ಟ್, ಹೃದಯ. P ಅಂದರೆ ಪಲ್ಮನರಿ, ಲಂಗ್ಸ್. ಇವೆರಡನ್ನೂ ಜೊತೆಗೆ ರಿಸಸಿಟೇಟ್ ಮಾಡೋದನ್ನೇ ನಾವು CPR ಅಂತ ಹೇಳ್ತೀವಿ. ಮೊನ್ನೆಯ ದೃಶ್ಯಗಳನ್ನು ನಾವು ಗಮನಿಸಿದ್ವಿ ಸರ್. ತುಂಬಾ ಜನರಿಗೆ ಅದನ್ನು ಮಾಡಬೇಕು ಅನ್ನುವಂಥ ಅರಿವು ಮೂಡಿದೆ ಅನ್ನೋದೇ ಬಹಳ ಖುಷಿಯ ವಿಚಾರ. ಅಂದರೆ ಒಂದು ಅಲರ್ಟ್ನೆಸ್ ಇದೆ. CPR ಕೊಟ್ಟರೆ ಅದು ಗೋಲ್ಡನ್ ಟೈಮ್ ಅಂತ ಇರುತ್ತೆ. ಆ ಟೈಮ್ನಲ್ಲಿ ನಾವು ಹಾರ್ಟನ್ನು ಕಂಪ್ರೆಸ್ ಮಾಡಿದರೆ ಜೀವ ಉಳಿಸೋದಕ್ಕೆ ಅವಕಾಶ ಇದೆ ಅನ್ನುವಂಥ ಅರಿವಿದೆ. ಬಟ್ ತುಂಬ ಜನರಿಗೆ ಹೇಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡಬೇಕಂದ್ರೆ, ನಮಗೆ ನಮ್ಮ ಕಣ್ಮುಂದೆ ಯಾರಾದರೂ ಒಬ್ಬರು ಈ ಅನ್ಕಾನ್ಷಿಯಸ್ ಅಂದರೆ ಪ್ರಜ್ಞೆ ತಪ್ಪಿ ಬಿದ್ದಾಗ ಯಾವ ರೀತಿಯಾಗಿ ಅದನ್ನು ಒಂದು ಪ್ರೋಸೆಸ್ ಆಗಿ ಮಾಡಬೇಕು ಅನ್ನುವುದೇ ನಾವು ಬೇಸಿಕ್ ಲೈಫ್ ಸಪೋರ್ಟ್ ಅಂತ ಹೇಳ್ತೀವಿ. ಅದರೊಟ್ಟಿಗೆ ಒಂದು CPR ಅಂತಲೂ ಹೇಳ್ತೀವಿ. ಮೊನ್ನೆ ನೋಡಿರುವ ದೃಶ್ಯದಿಂದ ನಮಗೇನು ಅನಿಸ್ತು ಅಂದರೆ, ಆ್ಯಸ್ ಎ ಡಾಕ್ಟರ್, ಮೆಡಿಕಲ್ ಪ್ರೊಫೆಷ್ನಲ್ ಆ್ಯಂಡ್ ಬೀಯಿಂಗ್ ಎನ್ ಎಮರ್ಜೆನ್ಸಿ ಫಿಸಿಷಿಯನ್, ನಮಗೆ ತುಂಬ ಹೆಮ್ಮೆಯಾಗಿತ್ತು ಇಷ್ಟೊಂದು ಜನರಿಗೆ ಅರಿವಿದೆ ಅಂತ. ಬಟ್ ಕರೆಕ್ಟಾದ ರೀತಿಯಲ್ಲಿ ಮಾಡಬೇಕು ಅನ್ನೋದೇ ನ್ಯೂಸ್ ಫಸ್ಟ್ ಅವರು ನಮ್ಮನ್ನು ಇಲ್ಲಿ ಕರೆಸಿ ಇದನ್ನು ತೋರಿಸ್ಬೇಕು, ಎಲ್ರಿಗೂ ಅರಿವು ಬರಬೇಕು ಅಂತ ಹೇಳ್ಬಿಟ್ಟು ನಮ್ಮನ್ನು ಕರೆಸಿದ್ದಾರೆ. ತುಂಬ ಧನ್ಯವಾದಗಳು. ಅದು ಹೇಗೆ ಮಾಡಬೇಕು ಅನ್ನೋದು ತಿಳ್ಕೊಳ್ಳುವಂತಹ ಕುತೂಹಲ ಸರ್. ಬಟ್ ಅದಕ್ಕೂ ಮುಂಚೆ ಏಕಾಏಕಿ ಕುಸಿದು ಬಿದ್ದ ತಕ್ಷಣ ನಾವು CPR ನ ಮಾಡುವುದು ಕರೆಕ್ಟಾ, ಅಥವಾ ಯಾವ ಟೈಮಲ್ಲಿ ಒಬ್ಬ ವ್ಯಕ್ತಿಗೆ CPR ನ ಅವಶ್ಯಕತೆ ಇದೆ ಅನ್ನೋದನ್ನ ಒಬ್ಬ ಕಾಮನ್ ಮ್ಯಾನ್ ಆಗಿ ನಾವು ಜಡ್ಜ್ ಮಾಡೋದು ಹೇಗೆ ಅಂತ ಹೇಳಿ ಸರ್. ಇದು ತುಂಬ ಸಿಂಪಲ್. ಎವ್ರಿ ಸ್ಟೆಪ್ ಅಂತ ಹೇಳ್ತೀವಿ ಇದರಲ್ಲಿ. ಇದಕ್ಕೆ ಎವ್ರಿ ಸ್ಟೆಪ್ಪಲ್ಲಿ ನಮ್ಮದು 10 ಸೆಕೆಂಡ್ ಅಂತ ಇಟ್ಕೋಬೇಕು. ಎವ್ರಿ ಸ್ಟೆಪ್ ನಾವು ಮಾಡುವಾಗ 10 ಸೆಕೆಂಡ್. ಇವಾಗ ಯಾರಾದರೂ ಕುಸಿದು ಬಿದ್ದಾಗ ಅವ್ರ ಹತ್ರ ಇಮಿಡಿಯೇಟಾಗಿ ಹೋಗಿ ಯಾರನ್ನೂ ಮುಟ್ಟಬಾರ್ದು. ಯಾಕೆಂದರೆ ಅವರೊಂದು ಫಿಟ್ಸಿಂದ ಬಿದ್ದಿರ್ಬೋದು, ಇಲ್ಲಾಂದರೆ ಯಾವುದೋ ಒಂದು ಸ್ನೇಕ್ ಬೈಟಿಂದ ಬಿದ್ದಿರ್ಬೋದು, ಇಲ್ಲಾಂದರೆ ಎಲ್ಲಾದರೂ ಒಂದು ಎಲೆಕ್ಟ್ರಿಕ್ ವೈರ್ ತಾಕಿ ಶಾಕ್ ಹೊಡೆದು ಬಿದ್ದಿರ್ಬೋದು. ಆ ಒಂದು ಸಮಯದಲ್ಲಿ ನಾವು ಹೋಗಿ ಮುಟ್ಟಿದ್ರೆ ನಮಗೂ ಶಾಕ್ ಆಗುವಂಥ ಒಂದು ಸನ್ನಿವೇಶ ಆಗ್ಬೋದು. ಸೊ ಅದಾದಾಗ ಮತ್ತೆ ಇನ್ನೊಬ್ಬರು ಬರಬೇಕಾಗುತ್ತೆ. ಸೊ ಅದರಿಂದ ಹೋಗಿ ಒಂದು 10 ಸೆಕೆಂಡ್ ಸುತ್ತ ನೋಡಬೇಕು. ದಟ್ ಈಸ್ ಅ ಫಸ್ಟ್ ಸ್ಟೆಪ್. ವೆದರ್ ಇಟ್ ಈಸ್ ಸೇಫ್ ಫಾರ್ ಅಸ್, ವೆದರ್ ಇಟ್ ಈಸ್ ಸೇಫ್ ಫಾರ್ ದ ಪೇಷಂಟ್, ಆ್ಯಂಡ್ ಆಲ್ಸೋ ದ ಸೇಫ್ಟಿ ಆಫ್ ದ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ. ಇವಾಗ ನಡಿ ರೋಡಲ್ಲಿ ಯಾರಿಗೂ CPR ಕೊಡೋಕ್ಕಾಗಲ್ಲ. ದಟ್ ಈಸ್ ದ ಫಸ್ಟ್ ಥಿಂಗ್. ಸೊ ಅವ್ರನ್ನ ಒಂದು ಜಾಗರೂಕತೆ ಜಾಗದಲ್ಲಿ, ಅಂದರೆ ಪ್ಲ್ಯಾಟ್ಫಾರ್ಮ್ಸು ಇಲ್ಲ ಸೈಡ್ ಇದರಲ್ಲಿ ಅವ್ರನ್ನ ಶಿಫ್ಟ್ ಮಾಡ್ಕೋಬೇಕಾಗುತ್ತೆ. ಶಿಫ್ಟ್ ಮಾಡುವಾಗ ಇಬ್ಬರು ಬೇಕಾಗುತ್ತೆ. ಸೊ ಇನ್ನೊಬ್ಬರಿಗೆ ಪ್ಲೀಸ್ ದಯವಿಟ್ಟು ಯಾರಾದರೂ ಒಬ್ಬರು ಹೆಲ್ಪ್ ಮಾಡಿ ಅಂತ ಫಸ್ಟ್ ಕೇಳ್ಕೋಬೇಕು. ದಟ್ ಈಸ್ ದ ಫಸ್ಟ್ ಥಿಂಗ್. ಆ್ಯಂಡ್ ದೆನ್ ವೆನ್ ಯು ಆರ್ ಶಿಫ್ಟಿಂಗ್ ಆಲ್ಸೋ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಕತ್ತು ಇದೆಯಲ್ಲ, ಇಲ್ಲಿ ತುಂಬ ಡ್ಯಾಮೇಜ್ ಆಗುವಂಥ ಒಂದು ಸನ್ನಿವೇಶ ಜಾಸ್ತಿ. ಸರ್ವೈಕಲ್ ಬೋನ್ ಅಂತ ಹೇಳ್ತೀವಿ. ಅದನ್ನು ಇಟ್ಕೊಂಡಾಗ ಈ ಥರ ಶಿಫ್ಟ್ ಮಾಡಿದಾಗ ಡೈರೆಕ್ಟಾಗಿ ನಮ್ಮ ತಲೆ ಹಿಂದಕ್ಕೆ ಹೋಗಿ ಸೊ ಇಲ್ಲಿ ಮತ್ತೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಅವ್ರನ್ನ ಎತ್ತೋವಾಗ ನಿಧಾನವಾಗಿ ಅವರ ಒಂದು ಕತ್ತಿಗೆ ಕತ್ತು ಮತ್ತು ಈ ಆಕ್ಸಿಪಿಟ್ ಅಂತ ಹೇಳ್ತೀವಿ, ಹೆಡ್, ಇವೆರಡನ್ನು ಇಟ್ಕೋಬೇಕು. ಇಟ್ಕೊಂಡು ಆಮೇಲೆ ಈ ಒಬ್ಬರು ಈಗ ಇಲ್ಲಿ, ಇನ್ನೊಬ್ರು ಅವ್ರ ಕಾಲು ಮತ್ತೆ ಪೆಲ್ವಿಸ್ ಎರಡು ಸೇರಿ ಎತ್ತಬೇಕಾಗತ್ತೆ. ಆ ಥರ ತಗೋಬೇಕು. ತಗೊಂಡು ಸೈಡ್ ಒಂದು, ಇವಾಗ ಇದು ಸೇಫ್ ಪ್ಲೇಸ್, ದಿಸ್ ಇಸ್ ಅ ಸೇಫ್ ಪ್ಲೇಸ್. ದಿಸ್ ಇಸ್ ದ ಫಸ್ಟ್ ಸೀನ್ ವಿಚ್ ಯು ಹ್ಯಾವ್ ಟು ಡೂ. ದ ಸೆಕೆಂಡ್ ಒನ್ ಏನಂದರೆ, ಅವರು ಜೀವಂತವಾಗಿದ್ದಾರಾ ಇಲ್ವಾ ಅಂತ ಅದು ನೆಕ್ಸ್ಟ್ ಸೆಕೆಂಡ್ಸಲ್ಲಿ. ಯಾವ ರೀತಿ ಮಾಡಬೇಕಂದ್ರೆ, ಎರಡು ತೋಳ್ಪಟ್ಟಿ ಇಟ್ಕೊಂಡು ಆರ್ ಯು ಓಕೆ ಅಂತ ಕೂಗಬೇಕು. ಕೂಗ್ದಾಗ ಏನಾಗುತ್ತೆ ಅಂದರೆ, ಬೈ ಚಾನ್ಸ್ ಎಕ್ಸಾಷನಲ್ಲಿ ಇಲ್ಲಾಂದರೆ ಫಿಟ್ಸ್ ಬಂದು ಅವಾಗ ಒಂದು 3 ರಿಂದ 5 ಮಿನಿಟು ಅವ್ರಿಗೆ ಆ ಪ್ರಜ್ಞೆ ತಪ್ಪಿರುತ್ತೆ. ಅವಾಗ ನಾವು ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ, ಅವರು ಬೈ ಚಾನ್ಸ್ ಅವರು ಜೀವಂತವಾಗಿದ್ದರೆ ಅವ್ರು ಎದ್ದು ಮಾತಾಡ್ತಾರೆ, ಏನಾಯ್ತು ಸರ್ ಅಂತ. ಅವ್ರು ಅದೇ ರೀತಿ ಜೀವಂತವಾಗಿಲ್ಲ, ಇಲ್ಲ ಅನ್ಕಾನ್ಷಿಯಸ್ ಆಗಿ ಇದ್ದಾರೆ ಅಂದರೆ ಅದೇ 10 ಸೆಕೆಂಡ್ಸಲ್ಲಿ ನಾವು ಉಸಿರಾಡ್ತಾ ಇದ್ದಾರಾ ಇಲ್ವಾ ಅಂತ ನೋಡ್ಬೇಕು. ಈ ರೀತಿ
ಈ ರೀತಿ ಮಾಡಿದಾಗ ಅದೇ 10 ಸೆಕೆಂಡ್ಸ್ 1 2 3 4 5 6 7 8 9 10. ಯಾಕಪ್ಪ ಅಂದರೆ ನಾವು ಒಂದು ನಿಮಿಷಕ್ಕೆ 12ರಿಂದ 16 ಬಾರಿ ಉಸಿರು ತಗೋತೀವಿ. ಅಂದ್ರೆ ಈ ಪೋರ್ಷನ್ ಅಲ್ಲಿ ಆ ಮೂವ್ಮೆಂಟ್ ಗೊತ್ತಾಗುತ್ತೆ. ಪ್ರತಿ ಸರಿ ಉಸಿರು ತಗೊಂಡು ಬಿಡುವಾಗ ಚೆಸ್ಟ್ ರೈಸ್ ಅಂಡ್ ಫಾಲ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ದ ಸೆಕೆಂಡ್ ಥಿಂಗ್. ಸೊ ಈ ರೀತಿ ನೋಡ್ತೀವಿ. ಇವಾಗ ಚೆಸ್ಟ್ ರೈಸ್ ಅಂಡ್ ಫಾಲ್ ಇಲ್ಲ, ಅವ್ರು ನಮಗೆ ಸರಿಯಾಗಿ ಉತ್ತರನೂ ಕೊಡ್ತಾ ಇಲ್ಲ ಅಂದಾಗ ಇಮಿಡಿಯೇಟ್ ಆಗಿ ನಾವು ನ್ಯಾಷನಲ್ ಎಮರ್ಜೆನ್ಸಿ ನಂಬರ್. ಸೊ ವಾಟ್ ಈಸ್ ದ ನ್ಯಾಷನಲ್ ಎಮರ್ಜೆನ್ಸಿ ನಂಬರ್? 108. ಅದು ಆಂಬ್ಯುಲೆನ್ಸ್ಗೋಸ್ಕರ ಕರಿತೀವಿ. ನ್ಯಾಷನಲ್ ಎಮರ್ಜೆನ್ಸಿ ನಂಬರ್ ಇಸ್ 112. ಸೊ ಇವೆರಡರಲ್ಲಿ ಒಂದನ್ನು ಕರಿಬೋದು. ಸೊ 108 ಕರೆಯುವಾಗ ತುಂಬ ಇಂಪಾರ್ಟೆಂಟ್. ಏನು ಇಂಪಾರ್ಟೆಂಟ್ ಅಂದರೆ, ಸೊ ಕರೆದಾಗ ಏನಾಗುತ್ತೆ ಅಂದರೆ ನಮಗೆ ಕಾಲ್ ಬರುತ್ತೆ ತುಂಬ ಸರಿ, ಸರ್ ನಮ್ಗೆ ಆಂಬ್ಯುಲೆನ್ಸ್ ಬೇಕು ಅಂತ. ಬಟ್ ಅಡ್ರೆಸ್ ಹೇಳಲ್ಲ. ಬಟ್ ಅಡ್ರೆಸ್ ಹೇಳ್ಬೇಕು, ಎಲ್ಲಿ ಏನಾಗಿದೆ ಅಂತ, ಪ್ರಾಬ್ಲಮ್ ಎಲ್ಲಾಗಿದೆ ಅಂತ. ಮತ್ತು ನಮ್ಮಲ್ಲಿ ಎರಡು ರೀತಿಯ ಆಂಬ್ಯುಲೆನ್ಸ್ಗಳಿದ್ದಾವೆ. ಒಂದು BLS ಆಂಬ್ಯುಲೆನ್ಸ್, ಇನ್ನೊಂದು ACLS ಆಂಬ್ಯುಲೆನ್ಸ್. ಸೊ ಈ ರೀತಿ ಅನ್ಕಾನ್ಷಿಯಸ್ ಆಗಿದ್ದಾಗ ACLS ಆಂಬ್ಯುಲೆನ್ಸ್ ವಿಲ್ ಬಿ ವೆರಿ ವೆರಿ ಹೆಲ್ಪ್ಫುಲ್. ಅಂದರೆ ಅಡ್ವಾನ್ಸ್ ಕಾರ್ಡಿಯಾಕ್ ಲೈಫ್ ಸಪೋರ್ಟ್. ಸೊ ಅದರಲ್ಲಿ ಔಷಧಿ ಇರುತ್ತೆ, ಮತ್ತೆ ಮಾನಿಟರ್ ಇರುತ್ತೆ, ಡಿಫಿಬ್ರಿಲೇಟರ್ ಇರುತ್ತೆ, ಎಲ್ಲಾನು ಇವ್ರಿಗೆ ಬೇಕಾಗಿರುವಂಥದ್ದು. ಸೊ ಆ ರೀತಿ ನಾವು ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಒಬ್ಬರು ಇನ್ಫಾರ್ಮ್ ಮಾಡ್ತಾ ಇರ್ತಾರೆ, ಇನ್ನೊಬ್ರು ಏನು ಮಾಡಬೇಕಂದ್ರೆ ಅವರು ನಾಡಿನ ಚೆಕ್ ಮಾಡಬೇಕಾಗುತ್ತೆ. ನಾಡಿನ ಯೂಶಲ್ ಆಗಿ ಎಲ್ಲಿ ಚೆಕ್ ಮಾಡ್ತೀವಿ? ಕೈಯಲ್ಲಿ, ರೇಡಿಯಲ್. ಬಟ್ ಈ ಒಂದು ಪೇಷಂಟ್ಸಲ್ಲಿ ಲಾಸ್ಟಲ್ಲಿ ಹೋಗೋದು ಇಲ್ಲೊಂದು ಸೆಂಟ್ರಲ್ ಪಲ್ಸ್ ಅಂತ ಹೇಳ್ತೀವಿ. ದಟ್ ಈಸ್ ಕಾಲ್ಡ್ ಎಸ್ ಕೆರೋಟಿಡ್ ಪಲ್ಸ್. ಅಂದರೆ ಇಲ್ಲಿ ನೋಡಿ, ಇಲ್ಲಿ ಇದು ವಿಂಡ್ ಪೈಪ್, ಇದು ಉಸಿರಾಡುವಂಥ ಪೈಪ್. ಇದು ಈ ಉಸಿರಾಡುವಂಥ ಪೈಪ್ನ ಸ್ವಲ್ಪ ಸೈಡ್ಗೆ ಬಂದರೆ ಇಲ್ಲೊಂದು ಗ್ರೂವ್ ಥರ ಕಾಣಿಸುತ್ತೆ. ಈ ಗ್ರೂವಲ್ಲಿ ನಿಧಾನಕ್ಕೆ ಮೆತ್ತಿಗೆ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿದಾಗ ಏನಾಗುತ್ತೆ ಅಂದರೆ ನಾಡಿ ಇದೆಯಾ ಇಲ್ವಾ ಅಂತ. ಮತ್ತು ಅದು ಎಗೇನ್ 10 ಸೆಕೆಂಡ್ಸ್. ನಾನು ಫಸ್ಟ್ ಹೇಳಿದ್ನಲ್ಲ 10 ಸೆಕೆಂಡ್. 1 2 3 4 5 6 7 8 9 10. ಸೊ 10 ಸೆಕೆಂಡ್ ಒಳಗಡೆ ನಾಡಿ ಇದೆಯಾ ಇಲ್ವಾ ಅಂತ ಚೆಕ್ ಗೊತ್ತಾಗುತ್ತೆ. ಸೊ ಇವಾಗ ನಾವು 2 ಬೆರಳು ಇಟ್ಕೊಂಡ್ರು ನಮ್ಮ ಒಂದು ಪಲ್ಸೆ ಗೊತ್ತಾಗುತ್ತೆ. ಅದೇ ರೀತಿ ಬೇರೆಯವ್ರ ಪಲ್ಸ್ ನೋಡುವಾಗ ಇಲ್ಲಿ ಚೆಕ್ ಮಾಡುವಾಗ ಗೊತ್ತಾಗುತ್ತೆ. ಸೊ ದಟ್ ಈಸ್ ದ ನೆಕ್ಸ್ಟ್ ಥಿಂಗ್. ಇವಾಗ ಅವ್ರಿಗೆ ಪಲ್ಸ್ ಇಲ್ಲ ಅಂದಾಗ ನಾವು ಇಮಿಡಿಯೇಟ್ ಆಗಿ ವಾಟ್ ವಿ ಕಾಲ್ ದ CPR, ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್, ಇದನ್ನ ಸ್ಟಾರ್ಟ್ ಮಾಡ್ತೀವಿ. 1 ನಿಮಿಷಕ್ಕೆ ನಮ್ಮ ಎದೆ ಎಷ್ಟು ಬಾರಿ ಹೊಡ್ಕೊಳ್ಳುತ್ತೆ? 60ರಿಂದ 90 ಸಲ. ಅಂದರೆ ಅಷ್ಟು ಬಾರಿ ನಾವು ಕಂಪ್ರೆಷನ್ ಮಾಡಬೇಕಾಗತ್ತೆ. ಸೊ 1 ನಿಮಿಷಕ್ಕೆ ನಾವು ಮಿನಿಮಮ್ 100ರಿಂದ 120 ಬಾರಿ ಪ್ರೆಸ್ ಮಾಡಬೇಕಾಗತ್ತೆ ಎದೆ ಮೇಲೆ. 100ರಿಂದ 120 ಬಾರಿ. ಅದನ್ನ ಎಫೆಕ್ಟಿವ್ CPR ಅಂತ ಹೇಳ್ತೀವಿ. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇವಾಗ ಅದು ಹೆಂಗಪ್ಪ ಎಲ್ಲಿ ಮಾಡಬೇಕು ಅಂದರೆ ಗನ, ದಟ್ ಈಸ್ ಓನ್ಲಿ ಒನ್ ಪ್ಲೇಸ್. ಆಲ್ ಆಫ್ ಯು ಕ್ಯಾನ್ ಟಚ್ ಯುವರ್ ಚೆಸ್ಟ್. ದಿಸ್ ಇಸ್ ದ ಮಧ್ಯಭಾಗ ಈ ಚೆಸ್ಟಲ್ಲಿ. ಇದನ್ನ ಸ್ಟರ್ನಮ್ ಅಂತ ಹೇಳ್ತೀವಿ ಮೆಡಿಕಲ್ ಟರ್ಮ್ಸಲ್ಲಿ. ದಿಸ್ ಇಸ್ ದ ಹಾರ್ಡೆಸ್ಟ್ ಪಾರ್ಟ್ ಇನ್ ದ ಚೆಸ್ಟ್. ಯಾವಾಗಲೇ ಆಗಲಿ ಒತ್ತಡನ ರಿಬ್ಸ್ ಮೇಲೆ ಕೊಡಬಾರ್ದು. ಯಾಕೆ ಅಂದರೆ ರಿಬ್ಸ್ ಮೇಲೆ ಕೊಟ್ಟಾಗ ಏನಾಗುತ್ತೆ ಅಂದರೆ ಅದು ರಿಬ್ ಒಡೆದು ಅದು ಲಂಗ್ಸ್ನಾನು ಪಿಯರ್ಸ್ ಮಾಡ್ಬೋದು, ಇಲ್ಲ ಹಾರ್ಟ್ನಾನು ಪಿಯರ್ಸ್ ಮಾಡ್ಬೋದು. ಅದು ತುಂಬ ಡೇಂಜರಸ್. ಅದರಿಂದ ಬರೀ ಈ ಸೆಂಟ್ರ್ ಭಾಗ್ಯ, ಅದು ಸ್ಟರ್ನಮ್ ಅಂತ ಹೇಳ್ತೀವಿ, ಅದ್ರ ಮೇಲೆ ಮಾತ್ರನೇ ಪ್ರೆಸ್ ಮಾಡಬೇಕು. ಮತ್ತು ಇದು ಮಧ್ಯಭಾಗದಲ್ಲಿ ಮಾತ್ರನೇ ಪ್ರೆಸ್ ಮಾಡಬೇಕಾಗತ್ತೆ. ಇಲ್ಲೊಂದು ಮಾರ್ಕ್ ಥರ ಮಾಡಿದ್ದೀವಲ್ಲ, ಅದೇ ರೀತಿ ಚೆಸ್ಟಲ್ಲಿ ಮಧ್ಯಭಾಗ. ಸೊ ಇಲ್ಲಿ ಮಾತ್ರನೇ ಪ್ರೆಸ್ ಮಾಡಬೇಕಾಗತ್ತೆ. ಸೊ ನಾನು ಹೇಳಿದ ಹಾಗೆ ಎಷ್ಟು ಬಾರಿ ಅಂತ ಹೇಳಿದೆ? 60ರಿಂದ 90 ನಮ್ಮ ಹೃದಯ ಹೊಡೆತ ಆಗುತ್ತೆ. ಸೊ ಅದರಿಂದ 100ರಿಂದ 120 ಬಾರಿ ಪ್ರೆಸ್ ಮಾಡಬೇಕಾಗತ್ತೆ. ಒಂದೊಂದು ಸಲ ಪ್ರೆಸ್ ಮಾಡಿದಾಗಲೂ 5 ಸೆಂಟಿಮೀಟರ್ಸ್ ಅಂದರೆ ಎಷ್ಟು? 5 ಸೆಂಟಿಮೀಟರ್ ಪ್ರತಿ ಸರಿ ಒಳಗಡೆ ಹೋಗಿ ಬರಬೇಕು ಅಷ್ಟು. ಸೊ ದಟ್ ಈಸ್ ವಾಟ್ 5 ಸೆಂಟಿಮೀಟರ್ಸ್. ಸೊ ಇದನ್ನು ನಾವು ಎಮರ್ಜೆನ್ಸಿಯಲ್ಲಿ ಯಾರೇ ಪೇಷಂಟು ಕಾರ್ಡಿಯಾಕ್ ಅರೆಸ್ಟ್, ಇದನ್ನು ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ, ಅವ್ರನ್ನ ಕರ್ಕೊಂಡು ಬಂದಾಗ ನಾವು ಈ ರೀತಿ ಕೊಡ್ತೀವಿ ಪ್ರತಿ ಸರಿ ಕಂಪ್ರೆಷನ್. ಸೊ ನಾವು ನಿಮ್ಗೆ ಇವಾಗ ಒಂದು ಡೆಮೋನ ಕೊಡ್ತೀವಿ. ಯೂಶಲ್ ಆಗಿ ಯಾವ ರೀತಿ ಕೊಡಬೇಕು ಅಂದರೆ, ಫಸ್ಟು ಪೇಷಂಟ್ ಬೆಡ್ ಬಂದಿದೆ, ನಮ್ಮ ಒಂದು ಹಿಪ್ಗೆ ಕೆಳಗಡೆ ಇರಬೇಕು. ಇಲ್ಲ ಅಂದರೆ ನಾವು ಯೂಶಲ್ ಆಗಿ ಕಾಟ್ ಇದ್ರೆ, ಪೇಷಂಟ್ ಕಾಟ್ ಮೇಲೆ ಇದ್ರೆ ಕಾಟ್ ಮೇಲೆ ಇದು ಈ ಥರ ಇದು ಕಾಲ್ನಡಿ ಮೇಲೆ, ಮೊಣಕಾಲ್ ಮೇಲೆ ಉಣಿ ಇದು ಮಾಡ್ತೀವಿ. ಸೊ ಈ ಪೇಷಂಟು ಇಲ್ಲಿ ಯಾವುದೇ ಆಗಲಿ ಇದು ಹಾರ್ಡ್ ಸರ್ಫೇಸ್ ಬೇಕು, ಹಾರ್ಡ್ ಸರ್ಫೇಸ್ ಮೇಲೆ ಮಾತ್ರನೇ ಮಾಡಬೇಕಾಗಿರೋದು. ಸೊ ಈ ರೀತಿ ಒಂದು ಸ್ಟ್ರೈಟ್ ಆಗಿ ಇಟ್ಕೋಬೇಕು. ಒಂದು ಶೋಲ್ಡರ್ ಜಾಯಿಂಟ್ ಅಂತೀವಿ, ಮತ್ತೆ ಎಲ್ಬೋ ಮತ್ತೆ ರಿಸ್ಟ್, ಆಲ್ 3 ಶುಡ್ ಬಿ ಇನ್ ಸ್ಟ್ರೈಟ್ ಲೈನ್. ಮತ್ತೆ ಪೇಷಂಟ್ಗೆ ಇಲ್ಲಿ ನೋಡಿ, ಇದು ಹೀಲ್ ಪಾರ್ಟ್ ಆಫ್ ದ ಪಾಮ್ ಅಂತ ಹೇಳ್ತೀವಿ. ಬರೀ ಹೀಲ್ ಪಾರ್ಟ್ ಆಫ್ ದ ಪಾಮ್ ಮಾತ್ರ ಟಚ್ ಮಾಡಬೇಕು ಸ್ಟರ್ನಮ್ ಮೇಲೆ. ಹೌದು, ಈ ರೀತಿ. ಓಕೆ,
ಈ ರೀತಿ ಮಾಡಿಕೊಂಡು ನಾವು ಎಷ್ಟಾದರೆ ಅಷ್ಟು ಪೇಷಂಟ್ ಹತ್ರ ಇರಬೇಕು. ಇಡೀ ಇಷ್ಟು ಅಂಗೈ ಟಚ್ ಆಗಲ್ಲ, ಈ ಪೋರ್ಷನ್ ಮಾತ್ರನೇ, ಈ ಪೋರ್ಷನ್ ಮಾತ್ರ. ಓಕೆ. ಮತ್ತೆ ಇದು ಈ ಹಿಪ್ ಜಾಯಿಂಟ್ ಅಲ್ಲಿ ಮಾತ್ರನೇ ಮೂವ್ಮೆಂಟ್ ಬರಬೇಕು, ಬೇರೆ ಎಲ್ಲೂ ಮೂವ್ಮೆಂಟ್ ಬರಬಾರ್ದು ನಾವು ಮಾಡುವಾಗ. ಸೊ ತೋರಿಸ್ತೀನಿ ನೋಡಿ. ಸೊ ಕೌಂಟ್ ಮಾಡಿಕೊಂಡು ಮಾಡ್ತೀವಿ ಯೂಶಲ್ ಆಗಿ. ಸೊ ಇಲ್ಲಿ ನೋಡಿ 1 2 3 4 5 6 7 8 9 10 11 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100. ಸೊ ಈ ರೀತಿ ಒಂದು ನಿಮಿಷಕ್ಕೆ 100ರಿಂದ 120 ಗ್ಯಾಪ್ ಇರಲ್ಲ, ಗ್ಯಾಪ್ ಇರಲ್ಲ, ಗ್ಯಾಪ್ ಮಾಡಬಾರ್ದು. ಒಂದು 10 ಸಲ ಮಾಡಿ ಹಿಂಗೆ ಎತ್ಕೊಂಡು ಏನಾದ್ರು ಆಯ್ತು ಅಂತ ಚೆಕ್ ಮಾಡಂಗಿಲ್ಲ. ಓಕೆ. ಯಾಕೆಂದ್ರೆ ದೃಶ್ಯದಲ್ಲಿ ಪಾಪ ಅವ್ರನ್ನ ಯಾರನ್ನೂ ಟೀಕೆ ಮಾಡಬಾರ್ದು, ಅವ್ರು ಟ್ರೈ ಮಾಡಿದ್ದಾರೆ. ಏನಾಗುತ್ತೆ ಅಂದರೆ ಕೆಲವೊಮ್ಮೆ ಅವ್ರಿಗೆ ಗೊತ್ತಿಲ್ದಿರಾ ಈ ಥರ ಹೊಡಿತಾರೆ. ಸೊ ಅದು ಅವಾಗ ಏನಾಗುತ್ತೆ ಅಂದರೆ ಕೆಲವೊಂದು ಮೂವೀಸಲ್ಲಿ ತೋರಿಸಿರ್ತಾರೆ ಈ ಥರ ಹೊಡೆದ್ರೆ ಸರಿ ಹೋಗುತ್ತೆ ಅಂತ. ಬಟ್ ದಟ್ ಈಸ್ ನಾಟ್ ದ ವೇ. ದ ರೈಟ್ ವೇ ಇಸ್ ಕೀಪ್ ದ ಫಿಸ್ಟ್ ಆ್ಯಂಡ್ ಓನ್ಲಿ ಡೂ ಆನ್ ದ ಚೆಸ್ಟ್ ಲೈಕ್ ದಿಸ್. ಇದೇ ರೀತಿ ಬಲ ಹಾಕಬೇಕು. ಹೌದು. ಟರ್ನ್ ಜಾಗ ಈ ಜಾಗದಲ್ಲಿ ಮಾತ್ರ ಇರಬೇಕು. ಹೌದು. ಕೈ ಹಿಂಗಿದ್ದು ಹಿಂಗೆ ಈ ರೀತಿ ಹೀಗೆ. ಮತ್ತೆ ಸ್ಟ್ರೈಟ್ ಮಾಡ್ಕೊಳ್ಳಿ ಎಲ್ಬೋನ. ಸ್ವಲ್ಪ ಮುಂದೆ ಬನ್ನಿ. ಶೋಲ್ಡರ್, ಎಲ್ಬೋ, ವ್ರಿಸ್ಟ್ ಆಲ್ ದ 3 ಶುಡ್ ಬಿ ಇನ್ ಸ್ಟ್ರೈಟ್ ಲೈನ್. ನಾನು ಕೌಂಟ್ ಮಾಡ್ತೀನಿ, ಕೊಡಿ. 1 1 2 3 4 5 6 7 8 9 10 11 12 13 14 15 16 17 18 19 20 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 58 59 60 61 62 63 64 65 66 67 68 69 70 71 72 73 75 76 77 78 79 80 81 82 83 84 85 86 87 88 89 90. ಬಟ್ ಏನು ಅಂದ್ರೆ ಯಾರು ಮಾಡ್ತಾರೋ ಅವ್ರಿಗೂ ಅಷ್ಟೇ ಎನರ್ಜಿ ಇರಬೇಕು. ಯಾಕಂದ್ರೆ ಇದನ್ನ ಮಿಸ್ ಮಾಡಬಾರ್ದು. ಅಂಡ್ 2 ನಿಮಿಷ ಕಂಟಿನ್ಯೂಸ್ ಆಗಿ ಮಾಡ್ತೀವಿ ಇದನ್ನ. ಓಕೆ. ಅಂದ್ರೆ 200 ಬಾರಿ ನಾವು ಪ್ರೆಸ್ ಮಾಡ್ತೀವಿ. ಇವಾಗ ನೋಡಿದ್ರಲ್ಲ, ನೀವು ಮಾಡಿದ್ರಿ. ಸೊ ನೀವು ಮಾಡುವಾಗ ನಿಮ್ಗೆ ಗೊತ್ತಾಯ್ತು ಪ್ರತಿ ಸಲ. ಸೊ ಇದನ್ನೇ ನಾವು ಹಾಸ್ಪಿಟಲ್ ಪ್ರತಿದಿನ ಮಾಡ್ತೀವಿ. ಸೊ ಈ ರೀತಿ ನೀವು ಪ್ರೆಸ್ ಮಾಡಿದಾಗ 5 ಸೆಂಟಿಮೀಟರ್ಸ್. ಯಾಕಪ್ಪ 5 ಸೆಂಟಿಮೀಟರ್ ಒಳಗಡೆ ಹೋಗ್ಬೇಕಂದ್ರೆ ಅದು ಹೋಗಿ ಎದೆನ ಒತ್ತಬೇಕು. ಸೊ ಪ್ರತಿ ಸಲ ನಾವು ಒತ್ತದಾಗ ಏನಾಗುತ್ತೆ ಅಂದ್ರೆ, ಒತ್ತದಾಗ ಅದು ಹೋಗಿ ಎದೆ ಮೇಲೆ ಒತ್ತಡ ಕೊಡುತ್ತೆ. ಒತ್ತಡ ಕೊಟ್ಟಾಗ ಏನಾಗುತ್ತೆ ಅಂದರೆ ಎದೆ ಹಿಂಗೆ ಪ್ರೆಸ್ ಆಗುತ್ತೆ. ಪ್ರೆಸ್ ಆದಾಗ ರಕ್ತ ಆಚೆ ಬರುತ್ತೆ. ಮತ್ತೆ ರಿಲ್ಯಾಕ್ಸ್ ಮಾಡೋದು ಏಕಪ್ಪ ಅಂದರೆ ಮತ್ತೆ ರಕ್ತ ಬೇಕು. ಓಕೆ. ಸೊ ಇಟ್ ಈಸ್ ಸರ್ಕ್ಯುಲೇಷನ್. ರೈಟ್ ಸರ್. ಬಂದು ಹೋಗೋದು ಸರ್ಕ್ಯುಲೇಷನ್. ಸೊ ಈ ರೀತಿ ನಾವು ಕೊಡಬೇಕು. ಇವಾಗ 2 ನಿಮಿಷ ಕೊಡೋದು ಹೇಳಿದ್ದೀನಿ. 2 ನಿಮಿಷ ಯಾರಪ್ಪ ಟೈಮ್ ನೋಡ್ಕೋತಾರೆ ಅಂದರೆ ನೀವು ಪಕ್ಕದಲ್ಲಿರೋರು ನೋಡ್ಕೋತಾರೆ. 2 ಮಿನಿಟ್ಸ್. ಇವಾಗ ಮಧ್ಯದಲ್ಲೇ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, 1 ನಿಮಿಷಕ್ಕೆ ನಂಗೆ ಸಾಕಾಯ್ತು, ಆದಾಗ ನಂಗೆ ಸಾಕಾಯ್ತು, ನೀವು ಕಂಟಿನ್ಯೂ ಮಾಡ್ಕೋಬೇಕು ಅಂತ ಹೇಳ್ಬೇಕು. ಸೊ ದಿ ಅದರ್ ಪರ್ಸನ್ ವಿಲ್ ಕಂಟಿನ್ಯೂ ಫಾರ್ ನೆಕ್ಸ್ಟ್ 1 ಮಿನಿಟ್. ಕಂಟಿನ್ಯೂಸ್ 2 ಮಿನಿಟ್ಸ್ ಕೊಡಬೇಕು. 2 ಮಿನಿಟ್ಸ್ ಆದ್ಮೇಲೆ ಯು ಹ್ಯಾವ್ ಟು ಚೆಕ್ ಫಾರ್ ದ ಪಲ್ಸ್ ಅಗೇನ್. ಪಲ್ಸ್ ಮತ್ತೆ ಇಲ್ಲಿ 10 ಎಷ್ಟು ಸೆಕೆಂಡ್ ಅಂದರೆ 10 ಸೆಕೆಂಡ್. ಪ್ರತಿಯೊಂದು ಸ್ಟೆಪ್ಪೂ CPR ಅಲ್ಲಿ 10 ಸೆಕೆಂಡ್ ಮಾತ್ರ. ಡಾಕ್ಟರ್ ಟಿ ಎಸ್ ಶ್ರೀನಾಥ್ ಅವರು ನಮಗೆ ಆ ಪ್ರೊಸೀಜರ್ ಏನು ಅನ್ನೋದನ್ನ ಬಹಳ ಸರಳವಾಗಿ ಹಾಗೆ ಬಹಳ ಕರೆಕ್ಟಾಗಿ ಮನಮುಟ್ಟೋ ರೀತಿ ವಿವರಿಸ್ತಾ ಇದ್ರು. ಡಾಕ್ಟರ್ ನೀವು ಹೇಳ್ತಾ ಇದ್ರೆ, ಬಟ್ ನನ್ನ ಅನುಮಾನ ಏನು ಅಂದರೆ ಪುರುಷರಿಗೆ ಹಾಗೆ ಮಹಿಳೆಯರಿಗೆ ಇಬ್ಬರಿಗೂ ಒಂದೇ ರೀತಿಯಾದಂತಹ ಪ್ರೋಸೆಸ್ ಅಂತ ಹೇಳಿ. ಯಾಕಂದ್ರೆ ಮಹಿಳೆಯರ ವಿಚಾರಕ್ಕೆ ಬಂದಾಗ ಆ ಜಾಗದಲ್ಲಿ ಚೆಸ್ಟ್ ಬರುತ್ತೆ, ಹಾಗಾಗಿ ಅದೇ ಸೇಮ್ ಟೈಮಿಂಗ್ಸ್ ಹಾಗೆ ಸೇಮ್ ಆ 5 ಸೆಂಟಿಮೀಟರ್ ಅದಷ್ಟೇ ಕನ್ವೆ ಆಗುತ್ತಾ ಹೆಂಗೆ ಅಂತ ಹೇಳಿ, ಅಪ್ಲೈ ಆಗುತ್ತಾ ಹೇಗೆ ಅಂತ ಹೇಳಿ? ತುಂಬ ಒಳ್ಳೆ ಕ್ವೆಶ್ಚನ್. ಅದು ಮನುಷ್ಯರಲ್ಲಿ ಭೇದ ಭಾವ ಇಲ್ಲ. ಅಂದರೆ ಲೆಟ್ ಇಟ್ ಬಿ ಮೇಲ್ ಆರ್ ಫೀಮೇಲ್, ಇಟ್ ಈಸ್ ದ ಸೇಮ್. ಅಷ್ಟೇ ಸೇಮ್ ನಂಬರ್. ಬಿಕಾಸ್ ಅವ್ರಿಗೂ ಹಾರ್ಟ್ ರೇಟ್ ಬಂದಿದೆ 60ರಿಂದ 90, ಮೇಲ್ಸ್ಗೂ 60ರಿಂದ 90. ಆ್ಯಂಡ್ ದ ಸೇಮ್ ಪ್ರೊಸೀಜರ್ ಕೊಡಬೇಕಾಗತ್ತೆ.
and don't try to meddle with the dress, because ನಮ್ಗೆ ಗೊತ್ತಿರೋಂಗೆ we have to respect the females. Correct. So we should not take off the dress and start doing the CPR. It is the due respect what we have to give. If possible, ambulance ಬಂದಿದ ತಕ್ಷಣ ಅವ್ರನ್ನ ಶಿಫ್ಟ್ ಮಾಡ್ಕೊಂಡು ಒಳಗಡೆ ಕೊಡೋದು ಬೆಟರ್. ಓಕೆ, ಆ ಟೈಮಿಂಗ್ಸ್ ಏನು ಸರ್? ಲೈಕ್ ಈಗ CPR ವರ್ಕ್ ಆಗುತ್ತೆ ಅಂತಂದ್ರೆ ಯಾರೋ ಒಬ್ಬ ಕುಸಿದ್ ಬಿದ್ದಾಗ ಅಥವಾ ಅವನಿಗೆ ಹಾರ್ಟ್ ಅಟ್ಯಾಕ್ ಆದಾಗ ಎಷ್ಟು ಟೈಮ್ನ ಒಳಗೆ ಇದು ಕೊಟ್ಟರೆ ಇದು ವರ್ಕ್ ಆಗುತ್ತೆ ಅಂತ ಹೇಳಿ, ಅದಕ್ಕೆ ಏನಾದ್ರು ಗೋಲ್ಡನ್ ಟೈಮ್ ಅಂತ ಏನಾದ್ರು ನಮ್ಗೆ ಯಾವಾಗಲೂ ಗೋಲ್ಡನ್ ಆರ್ ಅಂತ ಹೇಳ್ತಾರೆ, ಅದೊಂದು ಟ್ರಾಮಾ ವಿಕ್ಟಿಮಿಗೆ ಮಾತ್ರ. ಇದು ಬಂದಿದೆ ನಮಗೆ ಸೆಕೆಂಡ್ಸ್, ಎವ್ರಿ ಸೆಕೆಂಡ್ ಕೌಂಟ್ ಆಗುತ್ತೆ ಅಂತ ಹೇಳ್ತೀವಿ. ಯಾಕಂದರೆ 1 ಸೆಕೆಂಡ್ ವೇಸ್ಟ್ ಮಾಡಿದ್ರೆ ಅಷ್ಟು ನಮ್ಮ ನರಗಳು ಎಕ್ಸ್ಪೈರ್ ಆಗುತ್ತೆ. ಅದೇ ರೀತಿ ನಮ್ಮ ಹಾರ್ಟು ಇದಾಗುತ್ತೆ, ನಮ್ಮ ಕಿಡ್ನಿಗೂ ಎಫೆಕ್ಟ್ ಆಗುತ್ತೆ. ಬಿಕಾಸ್ ಇದೆಲ್ಲ ಮಾಡ್ತಾ ಇರೋದು ಯಾಕೆ ಅಂದರೆ ದ ಟೈಮ್ ವಿಚ್ ಇಸ್ ಬೀನ್ ಸೇವ್ಡ್ ವಿಲ್ ಸೇವ್ ದ ಬ್ರೈನ್ ಆಸ್ ವೆಲ್ ಆಸ್ ದ ಕಿಡ್ನಿ ಆ್ಯಂಡ್ ಅದರ್ ಫಂಕ್ಷನ್ಸ್ ಆಫ್ ದ ಬಾಡಿ. ನಮಗೆ ಯಾವ ರೀತಿ ಗೊತ್ತಾಗುತ್ತೆ ಅಂದರೆ, ಇವಾಗ ಒಳ್ಳೆ ಕ್ವೆಶ್ಚನ್ ಕೇಳಿದ್ರೆ ಯಾವಾಗ ನಾವು ನೋಡಬೇಕು ಮತ್ತೆ ಇದು ಮಾಡಬೇಕಂತ, ಎವ್ರಿ 2 minutes ಒನ್ಸ್ ನಾವು ಮತ್ತೆ ನಾಡಿನ ಚೆಕ್ ಮಾಡಬೇಕು 10 ಸೆಕೆಂಡ್ಗೆ. ನಾಡಿ ಸಿಕ್ಕಿದ್ರೆ ನಾವು ಕಂಟಿನ್ಯೂ ಮಾಡಬಾರ್ದು, ನಿಲ್ಲಿಸ್ಬೇಕು CPRನ. ಅದೇ ನಾಡಿ ಇಲ್ಲ ಅಂದರೆ ಮತ್ತೆ ಕಂಟಿನ್ಯೂ ಮಾಡಬೇಕಾಗುತ್ತೆ. ಮತ್ತೆ 2 ನಿಮಿಷ. ಈಗ 2 ನಿಮಿಷ ಕೊಟ್ಟಿದ್ದೀವಿ ಸರ್, ಕೊಟ್ಟಿದ್ದೀವಿ, ಬಟ್ ಅವನಿಗೆ ಪ್ರಜ್ಞೆ ಬಂದ ಹಾಗೆ ನಮಗೆ ಕಾಣಿಸ್ತಾರೆ ಅಂದರೆ ಅವ್ನು ಇದು ಬಾಡಿ ಆಕ್ಟಿವ್ ಆಗಿಲ್ಲ ಅಥವಾ ಅವ್ನು ಮಿಸ್ ಕಾಡಿಲ್ಲ, ಬಟ್ ನಮಗೆ ನಾಡಿ ಸಿಗ್ತಾ ಇದೆ ಅಂದಾಗ ವಿ ಶುಡ್ ಸ್ಟಾಪ್. ಓಕೆ, ಸಿಕ್ಕಿಲ್ಲ ಅಂತ ಅನ್ನುವಂಥ ಟೈಮ್ನಲ್ಲಿ ಮತ್ತೆ ಕಂಟಿನ್ಯೂ ಮಾಡಬೇಕು. ಮತ್ತೆ ಕಂಟಿನ್ಯೂ ಮಾಡಿ. ಎಷ್ಟು ಸಲ ನಾವು ಇದನ್ನು ಮಾಡಬಹುದು? ಅದಕ್ಕೆ ಲಿಮಿಟ್ ಇದೆಯಾ ಸರ್? ನಾವು ಯೂಶಲ್ ಆಗಿ ಒಂದು 20 ನಿಮಿಷವರೆಗೂ ಟ್ರೈ ಮಾಡ್ತೀವಿ. ಅದೇ ಒಂದು ಯಂಗ್ ಪೇಷಂಟ್ಸ್ ಆದ್ರಾಗ ಇನ್ನೊಂದು 10-15 ನಿಮಿಷ ಟ್ರೈ ಮಾಡ್ತೀವಿ. ಸೊ 30ರಿಂದ 35 ನಿಮಿಷವರೆಗೂ ಟ್ರೈ ಮಾಡ್ತೀವಿ. ಅಂದರೆ ನಿಮಗೆ ಆಂಬ್ಯುಲೆನ್ಸ್ ಸಪೋರ್ಟ್ ಬರೋ ತನಕನೂ ಅಥವಾ ಮೆಡಿಕಲ್ ಸಪೋರ್ಟ್ ಬರೋ ತನಕನೂ ವಿ ಕ್ಯಾನ್ ಟ್ರೈ. ಅವರಿಗೆ ನಾಡಿ ಇರೋದನ್ನ ನಾವು ಐಡೆಂಟಿಫೈ ಮಾಡ್ಕೊಂಡು ನಾವು ಮಾಡಬೇಕಾಗತ್ತೆ. ಹೌದು, ಅದೊಂದೇ ತುಂಬ ಇಂಪಾರ್ಟೆಂಟು. 2 ನಿಮಿಷಕ್ಕೊಂದ್ಸಲಿ ನಾಡಿ ಚೆಕ್ ಮಾಡಬೇಕಾಗತ್ತೆ. 2 ನಿಮಿಷದಲ್ಲಿ ನಾಡಿ ಬರಲಿಲ್ಲ ಅಂದರೆ ಮತ್ತೆ CPR ರೀಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಈ ಒಂದು ರೀತಿಯಲ್ಲಿ ನಾವು ಕಂಟಿನ್ಯೂ ಮಾಡ್ತಾ ಇದ್ದು ನಾವು ಎಕ್ಸಾಸ್ಟ್ ಆಗಿದ್ದೀವಿ ಅಂದರೆ ದಯವಿಟ್ಟು ಸ್ಟಾಪ್ ಮಾಡಬೇಕು. ನಮ್ಮ ಕೈಯಲ್ಲಿ ಆಗದೆ ಇರೋವಾಗ ನಿಲ್ಲಿಸ್ಬಿಡ್ಬೇಕು. ಹೌದು. ಓಕೆ ಡಾಕ್ಟರ್, ಮತ್ತೆ ಇನ್ನೊಂದು ನಾವು ಆಗಲೇ ವಿಜುವಲ್ಸ್ನಲ್ಲಿ ನೋಡಿದ್ವಿ ಮೊನ್ನೆ ಆದಂತಹ ಘಟನೆ. ಕೆಲವರು CPR ಮಾಡ್ತಾ ಇದ್ರು, ಇನ್ನು ಕೆಲವರು ಬಾಯಿ ಮೂಲಕ ಕೃತಕ ಉಸಿರಾಟವನ್ನು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ರು. ಅದು ಒಂದು ಪ್ರಶ್ನೆ, ಅದು ಪ್ರೊಸೀಜರ್ ಕರೆಕ್ಟಾ? ಹಾಗೆ ಮಾಡೋದ್ರಿಂದ ಪೇಷಂಟ್ಗೆ ಹೆಲ್ಪ್ ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು, ಯಾರಾದರೂ ಕುಸಿದು ಬಿದ್ದಾಗ ತಕ್ಷಣ ನಾವು ಮಾಡೋದೇನು ಅಂದರೆ ಎಲ್ಲಿ ವಾಟರ್ ಬಾಟ್ಲ್ ಇದೆ ಅಂತ ಹುಡುಕಿ ಅವ್ರಿಗೆ ನೀರು ಕೊಡುವಂಥ ಕೆಲಸ ಮಾಡ್ತೇವೆ. ಆ ರೀತಿ ನೀರು ಕುಡಿಸುವಂಥ ಪ್ರಯತ್ನ ಅದು ಕರೆಕ್ಟಾ, ಕುಡಿಸಬಹುದಾ ಅಂತ ಹೇಳಿ ಡಾಕ್ಟರ್? ಫಸ್ಟ್ ನಿಮ್ಮ 2ನೇ ಪ್ರಶ್ನೆಯನ್ನು ತಗೋತೀನಿ. ತುಂಬ ಜಾಗದಲ್ಲಿ ನಾವು ನೋಡ್ತೀವಿ ನೀರು ಇದು ಚಿಮ್ಕರಿಸ್ತೀವಿ ಮತ್ತೆ ನೀರು ಕೊಡ್ತೀವಿ. ಅದು ಎರಡೂ ತುಂಬ ತೊಂದರೆ. ಯಾಕೆ ಅಂದರೆ ನಾನು ತೋರಿಸ್ತೀವಿ, ಇದು ವಿಂಡ್ ಪೈಪ್. ಈ ವಿಂಡ್ ಪೈಪ್ ಬಂದಿದೆ ತುಂಬಾ ಹತ್ರ ಇರೋದು, ಇದು ಹಿಂದೆನೆ ಈಸೋಫೆಗಸ್ ಇರೋದು, ಅದು ಫುಡ್ ಪೈಪ್. ನಾವು ಏನೇ ಕೊಟ್ಟರು ಫಸ್ಟ್ ವಿಂಡ್ ಪೈಪ್ ಒಳಗಡೆ ಹೋಗುತ್ತೆ. ಅದರಿಂದ ನಮ್ಗೆ ಏನಾಗುತ್ತೆ ಅಂದರೆ ಮತ್ತೆ ಉಸಿರಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಆದ್ರಿಂದ ದಯವಿಟ್ಟು ನಾನು ಯಾವಾಗಲೂ ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ಆ ಥರ ನೀರು ಕುಡಿಸ್ಬಾರ್ದು, ನೀರು ಚಿಮ್ಕಿಸಿರ್ಬಾರ್ದು. ಏನಾದರೂ ನೀರು ಕೊಡಬೇಕು ಅಂದರೆ ದಯವಿಟ್ಟು ಅವ್ರನ್ನ ಕೂರಿಸಿ ಮಲಗಿದ್ದ ಜಾಗದಲ್ಲಿ ಕೊಡಬಾರ್ದು. ಮಲಗಿದ್ದ ಜಾಗದಲ್ಲಿ ಕೊಟ್ಟರೆ ಅವರ ಇದು ಶ್ವಾಸಕೋಶಕ್ಕೆ ಹೋಗಿ ಅದು ಮತ್ತೆ ಡ್ಯಾಮೇಜ್ ಮಾಡೋ ಚಾನ್ಸಸ್ ತುಂಬ ಜಾಸ್ತಿ. ಹಾಗಾಗಿ ಎದ್ದು ಕೂರಿಸ್ಬೇಕು. ಹೌದು. ನಿಮ್ಮ 2ನೇ ಪ್ರಶ್ನೆಗೆ ಅಂದರೆ ಬಾಯಿ ಮೂಲಕ ನಾವು ಈ 2020 ಕೋವಿಡ್ ಆದಮೇಲೆ ಯೂಶಲ್ ಆಗಿ ಬಾಯಿ ಉಸಿರಾಡ ಕೊಡೋದು ನಿಲ್ಲಿಸಿದ್ದೇವೆ. ಯಾಕಂದರೆ ಯಾರಿಗೆ ಏನು ಇನ್ಫೆಕ್ಷನ್ ಇದೆಯೋ ಗೊತ್ತಿಲ್ಲ. ಬಟ್ ಆದರೂ ಯಾರಾದರೂ ಕೊಡಬೇಕು ಅಂದ್ಕೊಂಡಾಗ ನಾವು ಏನು ಹೇಳ್ತೀವಿ ಅಂದರೆ, ನಿಮ್ಮ ಹತ್ರ ಕರ್ಚೀಫ್ ಇರುತ್ತೆ, ಕರ್ಚೀಫ್ ತಗೊಂಡು ಬಾಯಿ ಮೇಲೆ ಮುಚ್ಚಿಬಿಟ್ಟು ಈ ರೀತಿ ಕೆಲವರು ಅದನ್ನ ಮಾಡಿದ್ರು ಚಿನ್ನಸ್ವಾಮಿ ಸ್ಟೇಡಿಯಂ ರೈಟ್ ಮಾಡಿ ಏನು ಮಾಡ್ತೀವಿ ಅಂದರೆ ಈ ತಲೆನ ಸ್ವಲ್ಪ ತುಂಬ ಜಾಸ್ತಿ, ಯಾಕೆಂದರೆ ಮೊನ್ನೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇದಾಗಿರೋರೆಲ್ಲರೂ ಬಂದಿದೆ ಅವರು ಆಕ್ಸಿಡೆಂಟಿಂದ, ಅಂದರೆ ಕಾಲು ತುಳಿತದಿಂದ. ಅವ್ರಿಗೆ ನಮಗೆ ಈ ಮೂಳೆ ಇದೆಯಲ್ಲ, ಈ ಮೂಳೆ ಮುರಿದಿದ್ಯಾ ಇಲ್ವಾ ಅಂತ ಗೊತ್ತಿಲ್ಲ. ಯೂಶಲ್ ಆಗಿ ನಾವು ಅದನ್ನು ಈ ರೀತಿ ಮಾಡಲ್ಲ. ಮೆಡಿಕಲ್ ಇಲ್ನೆಸ್ ಇದ್ದಾಗ ಹೆಡ್ ಟಿಲ್ಟ್ ಅಂಡ್ ಚಿನ್ ಲಿಫ್ಟ್ ಅಂತ ಹೇಳ್ತೀವಿ. ಅಂದರೆ ತಲೆ ಮೇಲೆ 4 ಬೆರಳು, ಚಿನ್ನಲ್ಲಿ 2 ಬೆರಳಿಟ್ಟು ಮೇಲೆ ತೆಗಿತೀವಿ. ಅದು ಯಾಕಪ್ಪ ಅಂದರೆ ಈ ಇದು ವಿಂಡ್ ಪೈಪ್ ಇದೆಯಲ್ಲ ಅದನ್ನ ಸ್ಟ್ರೈಟ್ ಮಾಡೋದಕ್ಕೆ. ಇವಾಗ ನಾವು ಮಲಗಿದಾಗ ಏನಾಗುತ್ತೆ ಅಂದರೆ ಗೊರಕೆ ಹೊಡಿತೀವಿ. ಯಾಕೆ ಗೊರಕೆ ಹೊಡಿತೀವಿ? ಈ ನಾಲ್ಗೆ ಹೋಗಿ ಹಿಂದಕ್ಕೆ ಬೀಳೋದ್ರಿಂದ. ಅದಕ್ಕೋಸ್ಕರ ನಾವು ಅದು ಗೊರಕೆ. ಅದೇ ಇವ್ರಿಗೆ ಏನು ಮಾಡೋಕ್ಕಾಗಲ್ಲ, ಅದರಿಂದ ಸ್ವಲ್ಪ ಇದು ಮಾಡ್ತೀವಿ. ಅದೇ ಆಕ್ಸಿಡೆಂಟ್ ಪೇಷಂಟ್ಸ್ ನಾವು ಏನು ಮಾಡ್ತೀವಿ ಅಂದರೆ ಜಸ್ಟ್ ಈ ಎರಡು ಕಡೆ ಆ್ಯಂಗಲ್ ಆಫ್ ದ ಮ್ಯಾಂಡಿಬಲ್ ಅಂತೀವಿ, ಅದನ್ನು ಜಾ ಥ್ರಸ್ಟ್ ಅಂತ ಹೇಳ್ತೀವಿ. ಸುಮ್ಮನೆ ಸ್ವಲ್ಪ ಮುಂದಕ್ಕೆ ತಳ್ತೀವಿ. ಮುಂದಕ್ಕೆ ತಳ್ಳಿ ಆಮೇಲೆ ಉಸಿರು ಕೊಡ್ಬೋದು. ಉಸಿರು ಯಾವ ಥರ ಕೊಡೋದು ಅಂದರೆ ಈ ಥರ ಮೂಗನ್ನ ಮುಚ್ಚಬೇಕು, ಹಿಡ್ಕೋಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ನಾವು ಕೊಡೋ ಉಸಿರು ಮೂಗಿಂದ ಆಚೆ ಬರೋ ಚಾನ್ಸಸ್ ಇದೆ. ಆದ್ದರಿಂದ 1 2
30 ಬಾರಿ ಕಂಪ್ರೆಷನ್ ಮಾಡಬೇಕು, 2 ಬಾರಿ ಉಸಿರು ಕೊಡಬೇಕು ಕರ್ಚೀಫ್ ಮುಗಿಸಿ. ಅದು ಸೈಮಲ್ಟೇನಿಯಸ್ಲಿ ಒಬ್ರು ಉಸಿರು ಕೊಡ್ತಾ ಇರ್ತಾರೆ, ಇನ್ನೊಬ್ರು ಕಂಪ್ರೆಸ್ ಮಾಡ್ತಾ ಇರ್ತಾರೆ. ಇವಾಗ ನಾವು ಇಬ್ಬರಿದ್ದೀವಿ, ಸೊ ತಾವು ಉಸಿರು ಕೊಡ್ಬೋದು, ನಾನು ಕಂಪ್ರೆಷನ್ ಮಾಡ್ಬೋದು. 30:2 ಅಂತ ಹೇಳ್ತೀವಿ ಇದನ್ನ. 1 ಸೈಕಲ್ ಆಫ್ CPR ಇಸ್ ಕಾಲ್ಡ್ ಆಸ್ 30:2. ಈ 30:2 5 ಬಾರಿ ಕೊಡ್ತೀವಿ, 2 ನಿಮಿಷಕ್ಕೆ. 2 ನಿಮಿಷಕ್ಕೆ 5 ಬಾರಿ. 5 ಬಾರಿ. ಅದು 30:2 ಇಂಟು 5 ಸೈಕಲ್ಸ್. ಆ 5 ಸೈಕಲ್ಸ್ ವಿತಿನ್ 2 ಮಿನಿಟ್ಸ್ ಕೊಡಬೇಕು. ವಿತಿನ್ 2 ಮಿನಿಟ್ಸ್ ಕೊಟ್ಟಾದ್ಮೇಲೆ ಮತ್ತೆ ಇದು. ಯಾಕಪ್ಪ ಈ ಥರ ಉಸಿರು ಕೊಡೋದು ಅಂದರೆ, ನಮಗೆ ರಕ್ತ ಓಟನೂ ಇರಬೇಕು, ಆಕ್ಸಿಜನ್ನು ಬೇಕು ಅದರಿಂದ. ಸೊ ಇದರಿಂದ ನಾವು 30:2 ಅಂತ ಕೊಡ್ತೀವಿ. ಓಕೆ, ಒಂದು ಕೊನೆಯದಾಗ ಒಂದು ಪ್ರಶ್ನೆ ಇದೆ. ಈಗ ಯಾರಿಗಾದ್ರೂ ಹಿಂಗಾಗತ್ತೆ ಅನ್ನೋಂಥ ಟೈಮ್ನಲ್ಲಿ ಕೆಲವರು ಹೇಳ್ತಾರೆ ಯಾವುದಾದ್ರು ಒಂದು ಎಮರ್ಜೆನ್ಸಿ ಮೆಡಿಸಿನ್ನ ಇಟ್ಕೊಳ್ಳಿ ಅಂಥೇಳಿ. ನಿಜಕ್ಕೂ ಅಂಥ ಎಮರ್ಜೆನ್ಸಿ ಮೆಡಿಸಿನ್ ಇದೆಯಾ? ಇದ್ರೆ ಯಾವುದನ್ನು ಇಟ್ಕೋಬೇಕು, ಏನು ಮಾಡಬೇಕು ಅಂತ ಹೇಳಿ ಡಾಕ್ಟ್ರೆ? ಒಂದೇ ಒಂದು ಇದಕ್ಕೆ ಯೂಶಲ್ ಆಗಿ ಎಮರ್ಜೆನ್ಸಿ ಮೆಡಿಸಿನ್ ಇರೋದು. ಯೂಶಲ್ ಆಗಿ ನಾವು ಈ ಚೆಸ್ಟ್ ಪೇನ್ ಅಂತ ಹೇಳ್ತೀವಲ್ಲ, ಹೃದಯಾಘಾತ, ಹೃದಯ ನಿಂತಿರೋದಲ್ಲ, ಹೃದಯಾಘಾತ. ಯಾಕೆಂದ್ರೆ ತುಂಬಾ ಜನ ಅದು ಕನ್ಫ್ಯೂಸ್ ಮಾಡ್ಕೋತಾರೆ. ಹೃದಯಾಘಾತ ಅಂದ್ರೆ ಹಾರ್ಟ್ ಅಟ್ಯಾಕ್. ಅಂದ್ರೆ ಅದು ಬಂದಿದೆ ನಮ್ಮ ಹಾರ್ಟ್ ಸುತ್ತ ರಕ್ತನಾಳ ಇರುತ್ತೆ. ಎಲ್ಲೇ ಆಗಲಿ ಸ್ವಲ್ಪ ರಕ್ತನಾಳ ಬ್ಲಾಕ್ ಆದ್ರೂ ಆ ಒಂದು ಜಾಗದಲ್ಲಿ ಆ ಹೃದಯಕ್ಕೆ ಬ್ಲಡ್ ಸಪ್ಲೈ ನಿಂತೋಗುತ್ತೆ. ಆ ಬ್ಲಡ್ ಸಪ್ಲೈ ನಿಲ್ಲುವುದರಿಂದಾನೇ ಹೃದಯಾಘಾತ ಆಗೋದು. ಆವಾಗ 2 ಮೆಡಿಸಿನ್ಸ್ ಹೇಳ್ತೀವಿ ಯೂಶಲ್ ಆಗಿ. ಅದನ್ನ ಆಸ್ಪಿರಿನ್ ಟ್ಯಾಬ್ಲೆಟ್, ಆಸ್ಪಿರಿನ್, ಅದನ್ನ ನುಂಗಬಾರ್ದು, ಚೂ ಮಾಡಬೇಕು. ಅವ್ರಿಗೆ ಹೇಳ್ಬಿಟ್ಟು ಚೂ ಮಾಡಕ್ ಹೇಳ್ಬೇಕು. ಇನ್ನೊಂದು ಸಾರ್ಬಿಟ್ರೇಟ್ ಅಂತ ಚಿಕ್ಕದಾಗ ಒಂದು ಗುಳಿಗೆ ಇರುತ್ತೆ, ಅದು ನಾಲಿಗೆ ಕೆಳಗಡೆ ಅದನ್ನಿಟ್ರೆ ಅದು ಪೇನ್ ನ ಕಡಿಮೆ ಮಾಡುತ್ತೆ. ಅಂದ್ರೆ ಇದನ್ನ ಯಾರು ಬೇಕಾದ್ರೂ ಕ್ಯಾರಿ ಮಾಡಬಹುದಾ? ಕ್ಯಾರಿ ಮಾಡಬಹುದು. ಅದರಿಂದ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ. ಒಂದು ಗುಳಿಗೆಯಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ. ತುಂಬಾ ಗುಳಿಗೆ ತಗೊಂಡ್ರೆ ಸೈಡ್ ಎಫೆಕ್ಟ್ಸ್ ಇದೆ. ಒಂದೇ ಒಂದು ಗುಳಿಗೆ ತಗೋಬೇಕಷ್ಟೇ. ರೈಟ್ ಡಾಕ್ಟರ್ ಶ್ರೀನಾಥ್, ಇಷ್ಟು ಹೊತ್ತು ಅರ್ಧ ಗಂಟೆಗಳ ಕಾಲ ಬಹಳ ಉಪಯುಕ್ತವಾದಂಥ ಮಾಹಿತಿ ನ್ಯೂಸ್ ಫಸ್ಟ್ನ ವೀಕ್ಷಕರಿಗೆ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಯಾಕಂದರೆ CPR ಬಗ್ಗೆ ನಾವು ಯಾವತ್ತೂ ಕೂಡ ಮಾತನಾಡ್ತಾ ಇರ್ತೀವಿ, ಹಲವು ಡಾಕ್ಟರ್ಗಳಿಂದ ಕೂಡ ಸಜೆಷನ್ನ ತಗೊತಾ ಇರ್ತೀವಿ. ಬಟ್ ಎಕ್ಸಾಕ್ಟಾಗಿ ಆ ಪ್ರೊಸೀಜರ್ ಏನು, ಎಷ್ಟು ಸಲ ಮಾಡಬೇಕು, ಎಷ್ಟು ನಿಮಿಷದಲ್ಲಿ ಆ ಕೌಂಟ್ ಹೇಗಿರಬೇಕು, ಜೊತೆಗೆ ಮಾಡೋ ರೀತಿ ಹೇಗಿರಬೇಕು, ಬಹುಶಃ ನಮ್ಮ ವೀಕ್ಷಕರಿಗೆ ಒಂದು ಕ್ಲಿಯರ್ ಆದಂಥ ಪಿಕ್ಚರ್ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಮ್ಮ ಯೂಟ್ಯೂಬ್ನಲ್ಲೂ ಕೂಡ ಅಪ್ಲೋಡ್ ಆಗುತ್ತೆ. ದಯವಿಟ್ಟು ಅದನ್ನು ನೋಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಯಾಕಂದರೆ ಇದು ಒಂದು ರೀತಿಯಾದಂಥ ಅವೇರ್ನೆಸ್. ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಕುಸಿದು ಹಾರ್ಟ್ ಅಟ್ಯಾಕ್ ಆಗುವಂತಹ ಘಟನೆಗಳು ಜಾಸ್ತಿ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಡಾಕ್ಟರ್ ಶ್ರೀನಾಥ್ ಅವರು ಕೊಟ್ಟಂತಹ ಸಲಹೆಯನ್ನ ನಾವೆಲ್ಲರೂ ಕೂಡ ಪಾಲಿಸಿದ್ರೆ, ಅದರ ಬಗ್ಗೆ ಅರಿವನ್ನ ನಾವು ತಂದ್ಕೊಂಡ್ರೆ ಎಲ್ರಿಗೂ ಕೂಡ ಬಹಳ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಥ್ಯಾಂಕ್ ಯು ಡಾಕ್ಟರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಯಾಗಿದ್ದಕ್ಕೆ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.